ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ವಾಹನಗಳು ಅನಾಥವಾಗಿ ನಿಂತಿವೆ. ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲೇ ವಾಹನಗಳು ನಿಂತಿದ್ದಾವೆ. ಮಾಲೀಕ ಇದ್ರೂ ಜಾಗವಿಲ್ಲವೆಂದು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಅಂತಹ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಕಾನೂನು ಪ್ರಕಾರ ಮಾಲೀಕರಿಗೆ ವಾಹನವನ್ನು ಕೊಡುತ್ತೇವೆ. ಮಾಲೀಕರು ಕ್ಲೈಮ್ ಮಾಡದಿದ್ರೆ ಹರಾಜು ಮಾಡುತ್ತೇವೆ ಅಂತೇಳಿ ಎಚ್ಚರಿಸಿದ್ದಾರೆ. ಎರಡು ಭಾಗ ಇದೆ. ಒಂದು ಏನ್ ಪ್ರಕ್ರಿಯೆ ಈಗ ನಡೀತಾ ಇದೆ ಅದು ಅಬಂಡೆಂಡ್ ವೆಹಿಕಲ್, ಅಂದ್ರೆ ಸುಮ್ಮನೆ ಅಲ್ಲಿ ರೋಡಲ್ಲಿ ಅಲ್ಲಿ ಸುಮಾರು ವರ್ಷದಿಂದ ಸುಮಾರು ಟೈಮಿಂದ ಗಾಡಿ ಬಿದ್ದಿದೆ, ಯಾರು ಓನರ್ ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ಓನರ್ ಇದ್ರೂ ಕೂಡ ಅವ್ರ ಹತ್ರ ಸಾಕಷ್ಟು ಜಾಗ ಇಲ್ಲ, ರೋಡ್ ಮೇಲೆ ಬಿಟ್ಟಿದ್ದಾರೆ ಅವರು. ಅಂಥದ್ರಲ್ಲಿ ಸ್ಟಿಕ್ಕರ್ ಅಂಟಿಸಿ ಅವ್ರಿಗೆ ಒಂದು ಕಾನೂನು ಪ್ರಕಾರ ಏನಿದೆ ಅವಧಿ ಒಂದು ಅವಕಾಶ ಕೊಟ್ಟು ಅವ್ರು ಕ್ಲೇಮ್ ಮಾಡಲಿಲ್ಲ ಅಂದ್ರೆ ಅದು ಹರಾಜಾಗುತ್ತೆ. ಒಂದು. ಎರಡನೇದು ಕೇಸಸ್ ಎಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಆ ಪ್ರಕರಣದ ಸಂಬಂಧಪಟ್ಟ ಸ್ಟೇಷನ್ ನಲ್ಲಿ ಆಲ್ರೆಡಿ ನಮ್ಮ ಕಸ್ಟಡಿಲಿ ಪ್ರಾಪರ್ಟಿ ಇರ್ತದೆ. ಅದು ಅಂದ್ರೆ ಕೋರ್ಟ್ ಪ್ರಾಪರ್ಟಿ, ಅದರಲ್ಲಿ ಕ್ರೈಮ್ ನಂಬರ್ ಹಾಕಿ ನಾವು ಇಡ್ತೀವಿ. ಇನ್ನೊಂದು ಭಾಗ ಅಂದ್ರೆ ಕೆಲವು ಟೈಮ್ ಹರಾಜಲ್ಲಿ ಆ ಗಾಡಿ ಏನೋ ಕ್ರೈಮ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತ ನಿಮಗೆ ಸಂಶಯ ಇದೆ. ಅದರ ಬಗ್ಗೆ ಸಾಕಷ್ಟು ಕಾನೂನು ಪ್ರಕಾರ ಒಂದು ಇದು ಇರ್ತದೆ, ನಮ್ಮ ಡೇಟಾ ಬ್ಯಾಂಕ್ ಇರ್ತದೆ. ಆ ಡೇಟಾ ಬ್ಯಾಂಕ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ಕ್ರೈಮ್ ಅಲ್ಲಿ ಇದೆ. ಸೊ ಖಂಡಿತ ಕ್ರೈಮ್ ಅಲ್ಲಿ ಸಂಬಂಧಪಟ್ಟಿದ್ದು ನಾವು ನಮ್ಮ ಪೊಲೀಸ್ ಆಕ್ಷನ್ ನಾವು ಅದರ ಬಗ್ಗೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ವಾಹನಗಳು ಅನಾಥವಾಗಿ ನಿಂತಿವೆ. ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲೇ ವಾಹನಗಳು ನಿಂತಿದ್ದಾವೆ. ಮಾಲೀಕ ಇದ್ರೂ ಜಾಗವಿಲ್ಲವೆಂದು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಅಂತಹ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಕಾನೂನು ಪ್ರಕಾರ ಮಾಲೀಕರಿಗೆ ವಾಹನವನ್ನು ಕೊಡುತ್ತೇವೆ. ಮಾಲೀಕರು ಕ್ಲೈಮ್ ಮಾಡದಿದ್ರೆ ಹರಾಜು ಮಾಡುತ್ತೇವೆ ಅಂತೇಳಿ ಎಚ್ಚರಿಸಿದ್ದಾರೆ. ಎರಡು ಭಾಗ ಇದೆ. ಒಂದು ಏನ್ ಪ್ರಕ್ರಿಯೆ ಈಗ ನಡೀತಾ ಇದೆ ಅದು ಅಬಂಡೆಂಡ್ ವೆಹಿಕಲ್, ಅಂದ್ರೆ ಸುಮ್ಮನೆ ಅಲ್ಲಿ ರೋಡಲ್ಲಿ ಅಲ್ಲಿ ಸುಮಾರು ವರ್ಷದಿಂದ ಸುಮಾರು ಟೈಮಿಂದ ಗಾಡಿ ಬಿದ್ದಿದೆ, ಯಾರು ಓನರ್ ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ಓನರ್ ಇದ್ರೂ ಕೂಡ ಅವ್ರ ಹತ್ರ ಸಾಕಷ್ಟು ಜಾಗ ಇಲ್ಲ, ರೋಡ್ ಮೇಲೆ ಬಿಟ್ಟಿದ್ದಾರೆ ಅವರು. ಅಂಥದ್ರಲ್ಲಿ ಸ್ಟಿಕ್ಕರ್ ಅಂಟಿಸಿ ಅವ್ರಿಗೆ ಒಂದು ಕಾನೂನು ಪ್ರಕಾರ ಏನಿದೆ ಅವಧಿ ಒಂದು ಅವಕಾಶ ಕೊಟ್ಟು ಅವ್ರು ಕ್ಲೇಮ್ ಮಾಡಲಿಲ್ಲ ಅಂದ್ರೆ ಅದು ಹರಾಜಾಗುತ್ತೆ. ಒಂದು. ಎರಡನೇದು ಕೇಸಸ್ ಎಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಆ ಪ್ರಕರಣದ ಸಂಬಂಧಪಟ್ಟ ಸ್ಟೇಷನ್ ನಲ್ಲಿ ಆಲ್ರೆಡಿ ನಮ್ಮ ಕಸ್ಟಡಿಲಿ ಪ್ರಾಪರ್ಟಿ ಇರ್ತದೆ. ಅದು ಅಂದ್ರೆ ಕೋರ್ಟ್ ಪ್ರಾಪರ್ಟಿ, ಅದರಲ್ಲಿ ಕ್ರೈಮ್ ನಂಬರ್ ಹಾಕಿ ನಾವು ಇಡ್ತೀವಿ. ಇನ್ನೊಂದು ಭಾಗ ಅಂದ್ರೆ ಕೆಲವು ಟೈಮ್ ಹರಾಜಲ್ಲಿ ಆ ಗಾಡಿ ಏನೋ ಕ್ರೈಮ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತ ನಿಮಗೆ ಸಂಶಯ ಇದೆ. ಅದರ ಬಗ್ಗೆ ಸಾಕಷ್ಟು ಕಾನೂನು ಪ್ರಕಾರ ಒಂದು ಇದು ಇರ್ತದೆ, ನಮ್ಮ ಡೇಟಾ ಬ್ಯಾಂಕ್ ಇರ್ತದೆ. ಆ ಡೇಟಾ ಬ್ಯಾಂಕ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ಕ್ರೈಮ್ ಅಲ್ಲಿ ಇದೆ. ಸೊ ಖಂಡಿತ ಕ್ರೈಮ್ ಅಲ್ಲಿ ಸಂಬಂಧಪಟ್ಟಿದ್ದು ನಾವು ನಮ್ಮ ಪೊಲೀಸ್ ಆಕ್ಷನ್ ನಾವು ಅದರ ಬಗ್ಗೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ವಾಹನಗಳು ಅನಾಥವಾಗಿ ನಿಂತಿವೆ. ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲೇ ವಾಹನಗಳು ನಿಂತಿದ್ದಾವೆ. ಮಾಲೀಕ ಇದ್ರೂ ಜಾಗವಿಲ್ಲವೆಂದು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಅಂತಹ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಕಾನೂನು ಪ್ರಕಾರ ಮಾಲೀಕರಿಗೆ ವಾಹನವನ್ನು ಕೊಡುತ್ತೇವೆ. ಮಾಲೀಕರು ಕ್ಲೈಮ್ ಮಾಡದಿದ್ರೆ ಹರಾಜು ಮಾಡುತ್ತೇವೆ ಅಂತೇಳಿ ಎಚ್ಚರಿಸಿದ್ದಾರೆ. ಎರಡು ಭಾಗ ಇದೆ. ಒಂದು ಏನ್ ಪ್ರಕ್ರಿಯೆ ಈಗ ನಡೀತಾ ಇದೆ ಅದು ಅಬಂಡೆಂಡ್ ವೆಹಿಕಲ್, ಅಂದ್ರೆ ಸುಮ್ಮನೆ ಅಲ್ಲಿ ರೋಡಲ್ಲಿ ಅಲ್ಲಿ ಸುಮಾರು ವರ್ಷದಿಂದ ಸುಮಾರು ಟೈಮಿಂದ ಗಾಡಿ ಬಿದ್ದಿದೆ, ಯಾರು ಓನರ್ ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ಓನರ್ ಇದ್ರೂ ಕೂಡ ಅವ್ರ ಹತ್ರ ಸಾಕಷ್ಟು ಜಾಗ ಇಲ್ಲ, ರೋಡ್ ಮೇಲೆ ಬಿಟ್ಟಿದ್ದಾರೆ ಅವರು. ಅಂಥದ್ರಲ್ಲಿ ಸ್ಟಿಕ್ಕರ್ ಅಂಟಿಸಿ ಅವ್ರಿಗೆ ಒಂದು ಕಾನೂನು ಪ್ರಕಾರ ಏನಿದೆ ಅವಧಿ ಒಂದು ಅವಕಾಶ ಕೊಟ್ಟು ಅವ್ರು ಕ್ಲೇಮ್ ಮಾಡಲಿಲ್ಲ ಅಂದ್ರೆ ಅದು ಹರಾಜಾಗುತ್ತೆ. ಒಂದು. ಎರಡನೇದು ಕೇಸಸ್ ಎಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಆ ಪ್ರಕರಣದ ಸಂಬಂಧಪಟ್ಟ ಸ್ಟೇಷನ್ ನಲ್ಲಿ ಆಲ್ರೆಡಿ ನಮ್ಮ ಕಸ್ಟಡಿಲಿ ಪ್ರಾಪರ್ಟಿ ಇರ್ತದೆ. ಅದು ಅಂದ್ರೆ ಕೋರ್ಟ್ ಪ್ರಾಪರ್ಟಿ, ಅದರಲ್ಲಿ ಕ್ರೈಮ್ ನಂಬರ್ ಹಾಕಿ ನಾವು ಇಡ್ತೀವಿ. ಇನ್ನೊಂದು ಭಾಗ ಅಂದ್ರೆ ಕೆಲವು ಟೈಮ್ ಹರಾಜಲ್ಲಿ ಆ ಗಾಡಿ ಏನೋ ಕ್ರೈಮ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತ ನಿಮಗೆ ಸಂಶಯ ಇದೆ. ಅದರ ಬಗ್ಗೆ ಸಾಕಷ್ಟು ಕಾನೂನು ಪ್ರಕಾರ ಒಂದು ಇದು ಇರ್ತದೆ, ನಮ್ಮ ಡೇಟಾ ಬ್ಯಾಂಕ್ ಇರ್ತದೆ. ಆ ಡೇಟಾ ಬ್ಯಾಂಕ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ಕ್ರೈಮ್ ಅಲ್ಲಿ ಇದೆ. ಸೊ ಖಂಡಿತ ಕ್ರೈಮ್ ಅಲ್ಲಿ ಸಂಬಂಧಪಟ್ಟಿದ್ದು ನಾವು
ನಮ್ಮ ಪೊಲೀಸ್ ಆಕ್ಷನ್ ನಾವು ಅದರ ಬಗ್ಗೆ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ವಾಹನಗಳು ಅನಾಥವಾಗಿ ನಿಂತಿವೆ. ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲೇ ವಾಹನಗಳು ನಿಂತಿದ್ದಾವೆ. ಮಾಲೀಕ ಇದ್ರೂ ಜಾಗವಿಲ್ಲವೆಂದು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಅಂತಹ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಕಾನೂನು ಪ್ರಕಾರ ಮಾಲೀಕರಿಗೆ ವಾಹನವನ್ನು ಕೊಡುತ್ತೇವೆ. ಮಾಲೀಕರು ಕ್ಲೈಮ್ ಮಾಡದಿದ್ರೆ ಹರಾಜು ಮಾಡ್ತೇವೆ ಅಂತೇಳಿ ಎಚ್ಚರಿಸಿದ್ದಾರೆ. ಎರಡು ಭಾಗ ಇದೆ. ಒಂದು ಏನ್ ಪ್ರಕ್ರಿಯೆ ಈಗ ನಡೀತಾ ಇದೆ ಅದು ಅಬೆಂಡನ್ಡ್ ವೆಹಿಕಲ್, ಅಂದ್ರೆ ಸುಮ್ಮನೆ ಅಲ್ಲಿ ರೋಡಲ್ಲಿ ಅಲ್ಲಿ ಸುಮಾರು ವರ್ಷದಿಂದ ಸುಮಾರು ಟೈಮಿಂದ ಗಾಡಿ ಬಿದ್ದಿದೆ, ಯಾರು ಓನರ್ ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ಓನರ್ ಇದ್ರೂ ಕೂಡ ಅವ್ರ ಹತ್ರ ಸಾಕಷ್ಟು ಜಾಗ ಇಲ್ಲ, ರೋಡ್ ಮೇಲೆ ಬಿಟ್ಟಿದ್ದಾರೆ ಅವರು. ಅಂಥದ್ರಲ್ಲಿ ಸ್ಟಿಕ್ಕರ್ ಅಂಟಿಸಿ ಅವ್ರಿಗೆ ಒಂದು ಕಾನೂನು ಪ್ರಕಾರ ಏನಿದೆ ಅವಧಿ ಒಂದು ಅವಕಾಶ ಕೊಟ್ಟು ಅವ್ರು ಕ್ಲೇಮ್ ಮಾಡಲಿಲ್ಲ ಅಂದ್ರೆ ಅದು ಹರಾಜಾಗುತ್ತೆ. ಒಂದು. ಎರಡನೇದು ಕೇಸಸ್ ಎಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಆ ಪ್ರಕರಣದ ಸಂಬಂಧಪಟ್ಟ ಸ್ಟೇಷನ್ ನಲ್ಲಿ ಆಲ್ರೆಡಿ ನಮ್ಮ ಕಸ್ಟಡಿಲಿ ಪ್ರಾಪರ್ಟಿ ಇರ್ತದೆ. ಅದು ಅಂದ್ರೆ ಕೋರ್ಟ್ ಪ್ರಾಪರ್ಟಿ, ಅದರಲ್ಲಿ ಕ್ರೈಮ್ ನಂಬರ್ ಹಾಕಿ ನಾವು ಇಡ್ತೀವಿ. ಇನ್ನೊಂದು ಭಾಗ ಅಂದ್ರೆ ಕೆಲವು ಟೈಮ್ ಹರಾಜಲ್ಲಿ ಆ ಗಾಡಿ ಏನೋ ಕ್ರೈಮ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತ ನಿಮಗೆ ಸಂಶಯ ಇದೆ. ಅದರ ಬಗ್ಗೆ ಸಾಕಷ್ಟು ಕಾನೂನು ಪ್ರಕಾರ ಒಂದು ಇದು ಇರ್ತದೆ, ನಮ್ಮ ಡೇಟಾ ಬ್ಯಾಂಕ್ ಇರ್ತದೆ. ಆ ಡೇಟಾ ಬ್ಯಾಂಕ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ಕ್ರೈಮ್ ಅಲ್ಲಿ ಇದೆ. ಸೊ ಖಂಡಿತ ಕ್ರೈಮ್ ಅಲ್ಲಿ ಸಂಬಂಧಪಟ್ಟಿದ್ದು ನಾವು ನಮ್ಮ ಪೊಲೀಸ್ ಆಕ್ಷನ್ ನಾವು ಅದರ ಬಗ್ಗೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ವಾಹನಗಳು ಅನಾಥವಾಗಿ ನಿಂತಿವೆ. ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲೇ ವಾಹನಗಳು ನಿಂತಿದ್ದಾವೆ. ಮಾಲೀಕ ಇದ್ರೂ ಜಾಗವಿಲ್ಲವೆಂದು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಅಂತಹ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಕಾನೂನು ಪ್ರಕಾರ ಮಾಲೀಕರಿಗೆ ವಾಹನವನ್ನು ಕೊಡುತ್ತೇವೆ. ಮಾಲೀಕರು ಕ್ಲೈಮ್ ಮಾಡದಿದ್ರೆ ಹರಾಜು ಮಾಡ್ತೇವೆ ಅಂತೇಳಿ ಎಚ್ಚರಿಸಿದ್ದಾರೆ. ಎರಡು ಭಾಗ ಇದೆ. ಒಂದು ಏನ್ ಪ್ರಕ್ರಿಯೆ ಈಗ ನಡೀತಾ ಇದೆ ಅದು ಅಬೆಂಡನ್ಡ್ ವೆಹಿಕಲ್, ಅಂದ್ರೆ ಸುಮ್ಮನೆ ಅಲ್ಲಿ ರೋಡಲ್ಲಿ ಅಲ್ಲಿ ಸುಮಾರು ವರ್ಷದಿಂದ ಸುಮಾರು ಟೈಮಿಂದ ಗಾಡಿ ಬಿದ್ದಿದೆ, ಯಾರು ಓನರ್ ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ಓನರ್ ಇದ್ರೂ ಕೂಡ ಅವ್ರ ಹತ್ರ ಸಾಕಷ್ಟು ಜಾಗ ಇಲ್ಲ, ರೋಡ್ ಮೇಲೆ ಬಿಟ್ಟಿದ್ದಾರೆ ಅವರು. ಅಂಥದ್ರಲ್ಲಿ ಸ್ಟಿಕ್ಕರ್ ಅಂಟಿಸಿ ಅವ್ರಿಗೆ ಒಂದು ಕಾನೂನು ಪ್ರಕಾರ ಏನಿದೆ ಅವಧಿ ಒಂದು ಅವಕಾಶ ಕೊಟ್ಟು ಅವ್ರು ಕ್ಲೇಮ್ ಮಾಡಲಿಲ್ಲ ಅಂದ್ರೆ ಅದು ಹರಾಜಾಗುತ್ತೆ. ಒಂದು. ಎರಡನೇದು ಕೇಸಸ್ ಎಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಆ ಪ್ರಕರಣದ ಸಂಬಂಧಪಟ್ಟ ಸ್ಟೇಷನ್ ನಲ್ಲಿ ಆಲ್ರೆಡಿ ನಮ್ಮ ಕಸ್ಟಡಿಲಿ ಪ್ರಾಪರ್ಟಿ ಇರ್ತದೆ. ಅದು ಅಂದ್ರೆ ಕೋರ್ಟ್ ಪ್ರಾಪರ್ಟಿ, ಅದರಲ್ಲಿ ಕ್ರೈಮ್ ನಂಬರ್ ಹಾಕಿ ನಾವು ಇಡ್ತೀವಿ. ಇನ್ನೊಂದು ಭಾಗ ಅಂದ್ರೆ ಕೆಲವು ಟೈಮ್ ಹರಾಜಲ್ಲಿ ಆ ಗಾಡಿ ಏನೋ ಕ್ರೈಮ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತ ನಿಮಗೆ ಸಂಶಯ ಇದೆ. ಅದರ ಬಗ್ಗೆ ಸಾಕಷ್ಟು ಕಾನೂನು ಪ್ರಕಾರ ಒಂದು ಇದು ಇರ್ತದೆ, ನಮ್ಮ ಡೇಟಾ ಬ್ಯಾಂಕ್ ಇರ್ತದೆ. ಆ ಡೇಟಾ ಬ್ಯಾಂಕ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ಕ್ರೈಮ್ ಅಲ್ಲಿ ಇದೆ. ಸೊ ಖಂಡಿತ ಕ್ರೈಮ್ ಅಲ್ಲಿ ಸಂಬಂಧಪಟ್ಟಿದ್ದು ನಾವು ನಮ್ಮ ಪೊಲೀಸ್ ಆಕ್ಷನ್ ನಾವು ಅದರ ಬಗ್ಗೆ